ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಿಳಿ ಕೂದಲನ್ನ ಹೇಗೆ ಕಪ್ಪಾಗಿಸ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಅವಾಗೆಲ್ಲ ವಯಸ್ಸಾದಾಗ ಬಿಳಿ ಕೂದಲು ಬರುತ್ತೆ ಅಂತ ಅಂತಿದ್ರು. ಆದರೆ ಈಗ ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಕೂಡ ಬಿಳಿ ಕೂದಲು ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದರೆ, ಇವಾಗ ನಾವು ಬಳಸ್ತಾ ಇರೋಂತಹ ಲೈಫ್ ಸ್ಟೈಲೇ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಫುಡ್ಡಿಂದ ಆಗಿರ್ಬೋದು, ಅಥವಾ ನೀರಿಂದ ಆಗಿರ್ಬೋದು, ಅಥವಾ ಗಾಳಿಯಿಂದ ಆಗಿರ್ಬೋದು, ಇವಾಗೆಲ್ಲ ಕೆಮಿಕಲ್ ಇರೋದ್ರಿಂದ ಸ್ವಲ್ಪ ಬಿಳಿ ಕೂದಲು ಜಾಸ್ತಿನೇ ಅಂತ ಹೇಳ್ಬೋದು. ಅದನ್ನು ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಸರಿಪಡಿಸ್ಕೊಬೋದು. ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳಿ. ಒಂದು ನಿಂಬೆಹಣ್ಣು ತಗೊಳ್ಳಿ, ಮೊಸರು ಬೇಕು, ಹಾಗೆ ಮೆಹಂದಿ ಪೌಡರ್ ನೀವು ಯಾವ ಬ್ರ್ಯಾಂಡಾರು ತಗೊಳ್ಳಿ, ಹಾಗೆಯೇ ಸ್ವಲ್ಪ ಟೀ ಪುಡಿ ಬೇಕು. ಯಾವ ಥರ ಮಾಡೋದು ಅಂತ ಫಸ್ಟು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತೋರಿಸ್ತಾ ಇರೋ ಥರ ನೀವು ಯಾವುದೇ ಬ್ರ್ಯಾಂಡ್ ಟೀ ಪುಡಿ ಆದರೂ ಓಕೆನೇ. ಒಂದು 4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಟೀ ಪೌಡ್ರನ್ನ ಬಳಸಿದ್ದೀನಿ. ಹಾಗೆಯೇ ನಿಮ್ಮ ಹೇರು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಳತೆ. ಯಾಕಂದರೆ ತುಂಬ ಶಾರ್ಟ್ ಇದ್ದರೆ ಒಂದು 2 ಸ್ಪೂನ್ ಸಾಕು, ತುಂಬ ಲೆಂತ್ ಇದೆ ಅನ್ನೋದಾದರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಇವಾಗ ನೀರಲ್ಲಿ ಸ್ವಲ್ಪ 1 ಲೋಟ ನೀರನ್ನ ಹಾಕಿ ಕುದಿಯೋಕ್ಕೆ ಇಡಬೇಕು. ಸೊ ನೀರನ್ನ ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅನ್ನೋ ಏನಿಲ್ಲ. ಏನಕ್ಕಂದರೆ ಆ ಪೌಡರ್ನ ಕಲಸೋದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಸೊ 1 ಕಪ್ಪಷ್ಟು ಮೊಸರು ಬೇಕಾಗುತ್ತೆ ಇದಕ್ಕೆ. ಅದ್ರ ಜೊತೆ ನೀವು 1 ನಿಂಬೆಹಣ್ಣ ತೊಗೋಬೇಕಾಗುತ್ತೆ. ಸ್ವಲ್ಪ ದಪ್ಪ ಸೈಜಿನ ನಿಂಬೆಹಣ್ಣೆ ತೊಗೊಳ್ಳಿ, ರಸ ಚೆನ್ನಾಗಿ ಬರಬೇಕು ಆ ಥರ ನಿಂಬೆಹಣ್ಣ ತೊಗೊಳ್ಳಿ. ಹಾಗೆಯೇ ಮೆಹಂದಿ ಪೌಡರ್ನ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಇಂಥದ್ದೇ ಬ್ರ್ಯಾಂಡ್ ಅಂತ ಏನಿಲ್ಲ, ಆದರೆ ಒರಿಜಿನಲ್ ಸಿಗೋವಂಥದ್ದನ್ನ ಹುಡುಕಿ ತೊಗೊಳ್ಳಿ. ಯಾಕಂದರೆ ಕೆಮಿಕಲ್ ಹಾಕಿರೋದು ಬೇಡ, ಒರಿಜಿನಲ್ ಆರ್ಗ್ಯಾನಿಕ್ಕೇ ಸಿಗುತ್ತೆ, ಅದನ್ನು ಹುಡುಕಿ ತೊಗೊಳ್ಳಿ. ನಾವು ಇದನ್ನು ರಾಜಸ್ಥಾನದಿಂದ ತರಿಸಿದ್ರು, ಟ್ರಿಪ್ ಹೋದಾಗ ತೊಗೊಂಡು ಬಂದಿದ್ರು, ಫುಲ್ ಆರ್ಗ್ಯಾನಿಕ್ ಇದು. ಹಾಗೆಯೇ ನಾನು ಹೇಳೋದಿಷ್ಟೇ, ಯಾವುದೇ ಮನೆ ಮದ್ದಾದ್ರೂ ಒಂದೇ ಸಲಕ್ಕೆ ರಿಸಲ್ಟ್ ನಮಗೆ ಗೊತ್ತಾಗಲ್ಲ. ಸ್ವಲ್ಪ ದಿನ ಬಳಸ್ತಾ ಅದು ಡೆಫಿನೆಟ್ಲಿ ಸೆಟ್ ಆಗುತ್ತೆ ನಮ್ಮ ಹೇರ್ಗೆ. ಹಾಗೆ ಬ್ಲ್ಯಾಕ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದು 15 ಡೇಸ್ಗೆ ಒಂದ್ಸಲ ನೀವು ಇದನ್ನು ಯೂಸ್ ಮಾಡಿದ್ರೂ ಆಯಿತು. ಸೊ ಈಗ ಆ ಪೌಡರ್ಗೆ ನಾನು ಈಗ ಟೀ ಪೌಡರ್ನ ಕುದಿಯೋಕೆ ಇಟ್ಟಿದ್ದೆ ಅಲ್ವಾ, ಆ ಟೀ ಪೌಡರ್ ಕುದಿದ್ದಿರೋ ನೀರನ್ನ ಇವಾಗ ಸೇರಿಸಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಫಸ್ಟು ಟೀ ಪೌಡರ್ನ ನೀರನ್ನ ನಾವು ಫಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಹೇಗೆ ಅಂತ. ತುಂಬ ತೆಳು ಮಾಡ್ಕೋಬೇಡಿ. ನೀವು ತೆಳು ಮಾಡ್ಕೊಂಡ್ರೆ ಏನಾಗುತ್ತೆ, ಕೂದಲಿಗೆ ಹಚ್ಚಿದಾಗ ಮೈ ಮೇಲೆ ಮುಖದ ಮೇಲೆಲ್ಲ ಫುಲ್ ಅರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸ್ವಲ್ಪ ತಿಕ್ಕಾಗೇ ಕಲಿಸ್ಕೊಳ್ಬೇಕು. ಹಾಗೆ ಈ ಟೈಮಲ್ಲೇ ಮೊಸರು ಮತ್ತು ನಿಂಬೆ ರಸ ಇರುತ್ತೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 2 ಅವರ್ ಇಟ್ಬಿಡಬೇಕು. ನೀವು ಅದನ್ನು ಹಾಕಿದ ತಕ್ಷಣವೇ ನೀವು ಯೂಸ್ ಮಾಡೋಕ್ಕಾಗಲ್ಲ, 2 ಗಂಟೆ ಅದು ಫುಲ್ಲು ಮ್ಯಾರಿನೇಟ್ ಆಗಬೇಕು, ಫುಲ್ಲು ಸಾಫ್ಟ್ ಆಗಬೇಕು. ಅದು ಅಲ್ಲಿವರೆಗೆ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಡಿ. ನೀವು ಸಂಜೆ ಸ್ನಾನ ಮಾಡ್ಕೋತೀರ ಅನ್ನೋದಾದರೆ ಒಂದು 2 ಅವರ್ಸ್ ಅಥವಾ 1 ಅವರ್ ಬ್ಯಾಕೇನೆ ನೀಟಾಗಿ ಕೂದಲಿಗೆಲ್ಲ ಹಚ್ಚಿ. ಸ್ನಾನ ಮಾಡೋದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂದರೆ, ಎಣ್ಣೆ ಹಾಕಿರಬಾರ್ದು ತಲೆಗೆ. ಏನಕ್ಕೆ ಅಂದರೆ, ಎಣ್ಣೆ ಹಾಕ್ತಾನೆ ನೀವು ಬರೀ ಕೂದಲಿಗೆ ಇದನ್ನು ಹಚ್ಕೊಂಡು ಆಮೇಲೆ ಬರೀ ನೀರಲ್ಲಿ ಸ್ನಾನ ಮಾಡಬೇಕು. ಬರೀ ನೀರಲ್ಲಿ ಸ್ನಾನ ಮಾಡಿ ನೆಕ್ಸ್ಟು ಬೆಳಿಗ್ಗೆ ನೀವು ಮತ್ತೆ ಸ್ನಾನ ಮಾಡ್ತೀನಿ ಅನ್ನೋದಾದರೆ ಶಾಂಪು ಏನಾದ್ರು ಯೂಸ್ ಮಾಡ್ಬೋದು. ಬಟ್ ಈ ಟೈಮಲ್ಲಿ ನೀವು ಶಾಂಪು ಯೂಸ್ ಮಾಡೋ ಹಾಗಿಲ್ಲ. 2 ಅವರ್ಸಷ್ಟು ಕಲಸಿ ಇಟ್ಟಾದಮೇಲೆ ಅದು ಈ ಥರ ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿರುತ್ತೆ ಬಣ್ಣ. ಆ ಟೈಮಲ್ಲಿ ನಾವು ಹೇರ್ನ ಸ್ವಲ್ಪ ಪಾರ್ಟಿಷನಾಗಿ ತೊಗೊಂಡು ನೀಟಾಗಿ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ನೀಟಾಗಿ ಹಚ್ಚಬೇಕು. ಸೊ ಮೆಹಂದಿ ಹಾಕಿದ್ರೆ ಬ್ರೌನ್ ಆಗುತ್ತೆ, ಬ್ಲ್ಯಾಕ್ ಆಗಲ್ಲ ಅಂತ ಅನ್ಕೋಬೋದು, ಆದರೆ ಫಸ್ಟು ಅದು ಬ್ರೌನ್ ಆಗುತ್ತೆ. ನೀವು ಕ್ರಮೇಣ ಯೂಸ್ ಮಾಡ್ತಾ ಬ್ಲ್ಯಾಕ್ಗೆ ಟರ್ನ್ ಆಗುತ್ತೆ ಹೇರು. ಹಾಗಾಗಿ ಖಂಡಿತ ಚೆನ್ನಾಗಿ ಯೂಸ್ ಮಾಡಿ. ಫಸ್ಟ್ ಒಂದು 3 ಮಂತ್ಸ್ ನೀವು ಒಂದು 15 ಡೇಸ್ಗೆ ಯೂಸ್ ಮಾಡ್ತಾ ಇರಿ. ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಹೇರ್ ಎಲ್ಲ ಚೆನ್ನಾಗಿ ಬ್ಲ್ಯಾಕ್ ಆದಮೇಲೆ ಮಂತ್ಲಿ ಒಂದ್ಸಲ ಹಾಕ್ಕೊಂಡ್ರೆ ಸಾಕು. ಸೊ ಬರೀ ಕೂದಲಿಗೆ ಹಾಕಬೇಕು, ಹೇಳಿದ್ದೀನಲ್ವ, ಎಣ್ಣೆ ಏನು ಹಚ್ಕೊಳ್ಳೋಕೆ ಹೋಗಬೇಡಿ. ಫಸ್ಟ್ ಬರೀ ಕೂದಲಿಗೆ ಹಾಕಿ 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ಬರೀ ತಲೆ ಸ್ನಾನ ಮಾಡಿ. ಸೊ ಶಾಂಪು ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ಏನಾದ್ರು ನೀವು ಸ್ನಾನ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ನೀವು ರೆಗ್ಯುಲರ್ ಶಾಂಪು ನೀವೇನು ಯೂಸ್ ಮಾಡ್ತೀರಾ ಅದನ್ನು ಮಾಡ್ಬೋದು. ಸೊ ಈ ಥರ ನೀಟಾಗಿ ಪಾರ್ಟಿಷನ್ನಾಗಿ ತಗೊಂಡು ಕೂದಲನ್ನ ನೀಟಾಗಿ ಹಚ್ಚಿ ಒಣಗಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ಅದು ಒಣಗಿದ ಮೇಲೇ ನೀವು ತಲೆಗೆ ಸ್ನಾನನ ಮಾಡಬೇಕು. ಸೊ ತೋರಿಸ್ತೀನಿ ರಿಸಲ್ಟ್ ನಿಮಗೆ ನೆಕ್ಸ್ಟು ಯಾವ ಥರ ಆಗಿತ್ತು ಅಂತ. ನೋಡಿ, ಈ ಥರ ಕಂಪ್ಲೀಟಾಗಿ ಹಚ್ಚಿ ಒಣಗಿಸ್ಬೇಕು. ಈ ಥರನೇ ಕಟ್ಟಿ ಬಿಟ್ಬಿಡಿ.
ಹಾಗೆಯೇ ನೆಕ್ಸ್ಟು ಈಗ ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ವೈಟ್ ಹೇರ್ಸ್ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗಿ ತಿರುಗಿದೆ ಅಲ್ವಾ. ಈ ಥರ ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಾ ಹೋದರೆ ಫುಲ್ ಶೈನಿಂಗು ಬರುತ್ತೆ ಹೇರು, ಮತ್ತು ಬ್ಲ್ಯಾಕ್ ಕೂಡ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.